ಅವರನ್ನ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದ್ದು ನಿಜಕ್ಕೂ ಸ್ವಾಗತಾರ್ಹ. ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಅದರ ಘೋಷಣೆ ಆಗಿರದೆ ಬಸವಣ್ಣನವರನ್ನ ಬಸವಣ್ಣ ಜಿಲ್ಲೆಯೊಳಗೆ ಬಸವಪರ ವಾತಾವರಣವನ್ನ ತಯಾರು ಮಾಡಬೇಕು. ಏಕಮೇವ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಬಸವ ಅಧ್ಯಯನ ಪೀಠ ಸ್ಥಾಪನೆ ಮಾಡಿ ಸಾಕಷ್ಟು ಪ್ರಮಾಣದ ಅನುದಾನ ಕೊಡಬೇಕು. ಅದಕ್ಕೆ ಸಾಕಷ್ಟು ಪ್ರಮಾಣದ ಸಂಶೋಧನೆಗಳು ಆಗಬೇಕು. ಆಮೇಲೆ ಅಲ್ಲಿರ್ತಕ್ಕಂಥ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಅಕ್ಕಮಹಾದೇವಿಯನ್ನು ಅರಬತ್ತಲೆಯಾಗಿ ಮಾಡಿದಂಥ ಮೂರ್ತಿಯನ್ನು ತೆರವುಗೊಳಿಸಬೇಕು. ಅದು ಮಹಿಳೆಯರಿಗೆ ಮಾಡ್ತಕ್ಕಂಥ ದೊಡ್ಡ ಅಪಮಾನ. ಅದಲ್ಲದೆ ಈಗಾಗಲೇ ನಾಗಮೋಹನ್ ದಾಸ್ ಅವರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯ ನೆನೆಗುದಿಗೆ ಬಿದ್ದಿದೆ. ಕರ್ನಾಟಕ ಸರ್ಕಾರ ಅದಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬೇಕು ಮತ್ತು ಕರ್ನಾಟಕ ಲಿಂಗಾಯತರಿಗೆ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಒದಗಿಸಿಕೊಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ. ಜೊತೆಗೆ ವಿಶ್ವವಿದ್ಯಾಲಯಕ್ಕೆ ವಚನ ವಿಶ್ವವಿದ್ಯಾಲಯ ಪೂರ್ಣ ಪ್ರಮಾಣದ ಸ್ಥಾಪನೆ ಮಾಡಬೇಕು ಮತ್ತು ಇಲ್ಲಿ ಅಳಕಟ್ಟಿ ಅವರ ಹೆಸರಿನೊಳಗೆ ದೊಡ್ಡ ಪ್ರಮಾಣದಾಗ ಪಂಪ ಪ್ರಶಸ್ತಿ ಮಾದರಿಯೊಳಗೆ ದೊಡ್ಡ ಮೊತ್ತದ ಪ್ರಶಸ್ತಿಯನ್ನು ಇಡಬೇಕು. ಇವು ಎಲ್ಲರೂ ನಮ್ಮ ಕಲ್ಯಾಣ ಮತ್ತು ಬಿಜಾಪುರ ಜಿಲ್ಲೆಗೆ, ಬಿಜಾಪುರ ನಗರದೊಳಗೆ ಬಿಜಾಪುರ ಜಿಲ್ಲೆಗೆ ಆಡಳಿತಾತ್ಮಕವಾಗಿ ಬಸವೇಶ್ವರ ಜಿಲ್ಲೆ ಅಂತ ನಾಮಕರಣ ಮಾಡಬೇಕು ಮತ್ತು ಇಲ್ಲಿ ಬೇರೆ ಬೇರೆ ಬಡಾವಣೆಗಳಿಗೆ ಶರಣರ ಹೆಸರುಗಳನ್ನು ಇಡಬೇಕು ಮತ್ತು ಒಟ್ಟಾರೆ ನಮ್ಮ ಬಸವಣ್ಣನವರನ್ನ ಜಾಗತಿಕ ಮಟ್ಟದಲ್ಲಿ ಒಯ್ಯತಕ್ಕಂಥ ಒಂದು ಕಾರ್ಯವನ್ನ ಕರ್ನಾಟಕ ಸರ್ಕಾರ ಕೇಂದ್ರಾಡಳಿತ ಮಾಡಬೇಕು ಅಂತಕ್ಕಂಥ ಈ ಮಾತನ್ನ ತಮ್ಮಲ್ಲಿ ಹೇಳ್ತಾ ಇದ್ದೆ. ನಾನು ಡಾಕ್ಟರ್ ಶಶಿಕಾಂತ್ ರುದ್ರಪ್ಪ ಪಟ್ಟಣ್, ಅಧ್ಯಕ್ಷರು ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರ ಪುಣೆ ಮತ್ತು ವಿಜಾಪುರ. ಅಲ್ಪಸಂಖ್ಯಾತ ಮಾನ್ಯತೆ ದೊರಕಲೇಬೇಕು. ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಬಸವ ಕರ್ನಾಟಕ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಅರೆಬತ್ತಲೆ ಆದಂತ ಅಕ್ಕಮಹಾದೇವಿಯ ಮೂರ್ತಿಯನ್ನು ತೆರವುಗೊಳಿಸಲೇಬೇಕು. ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಬಸವ ಅಧ್ಯಯನ ಪೀಠವನ್ನು ಸ್ಥಾಪಿಸಲೇಬೇಕು. ಹೆಸರುಗಳನ್ನು ಇಡಲೇಬೇಕು. ಬಸವೇಶ್ವರ ಜಿಲ್ಲೆಯನ್ನು ಹೆಸರು ಮರುನಾಮಕರಣ ಮಾಡಲೇಬೇಕು. ವಿಜಯಪುರ ಜಿಲ್ಲೆಗೆ ಬಸವೇಶ್ವರ ಜಿಲ್ಲೆ ಎಂದು ನಾಮಕರಣ ಮಾಡಲೇಬೇಕು. ಸ್ವತಂತ್ರವಾಗಲೇಬೇಕು. ಲಿಂಗಾಯತರಿಗೆ ಅಲ್ಪಸಂಖ್ಯಾತ ಮಾನ್ಯತೆ ಸಿಗಲೇಬೇಕು. ಬಸ್ ಸ್ಟ್ಯಾಂಡ್ಗೆ ಅಥವಾ ರೈಲ್ವೆ ನಿಲ್ದಾಣಕ್ಕೆ ಬಸವೇಶ್ವರ ಹೆಸರನ್ನು ಇರಲೇಬೇಕು. ಅಳಕಟ್ಟಿ ಅವರ ಹೆಸರಿನಲ್ಲಿ ದೊಡ್ಡ ಮೊತ್ತದ ಪ್ರಶಸ್ತಿಯನ್ನು ಸರ್ಕಾರ ಇಡಲೇಬೇಕು. ವಚನ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲೇಬೇಕು. ಅರಬೆತ್ತಲೆ ಮೂರ್ತಿಯನ್ನು ತೆರವುಗೊಳಿಸಲೇಬೇಕು. ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ವಚನ ಅಧ್ಯಯನ ಬಸವ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸಲೇಬೇಕು. ಶರಣರ ಸ್ಮಾರಕಗಳನ್ನು ಕರ್ನಾಟಕ ಸರ್ಕಾರ ಸಂರಕ್ಷಿಸಲೇಬೇಕು. ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಬಸವ ಅಧ್ಯಯನ ಪೀಠ ಸ್ಥಾಪಿಸಲೇಬೇಕು. ರವಿ ಬನ್ನಿ. ಪೀಠ ಸ್ಥಾಪಿಸಲೇಬೇಕು. ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದ ಅಕ್ಕಮಹಾದೇವಿ ತೆರವುಗೊಳಿಸಲೇಬೇಕು. ವಚನ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲೇಬೇಕು. ಶರಣಾರ್ಥಿಗಳು ಕೊಡ್ತಾ ಬುದ್ಧ, ಮಹಾವೀರ, ಬಸವಣ್ಣನ ಜಗತ್ತಿನೊಳಗೆ ಪ್ರಸಿದ್ಧಿಯಾಗಿದ್ದಾರೆ. ಇವತ್ತು ಜಗತ್ತಿನೊಳಗಿರ್ತಕ್ಕಂಥ ಅಮೆರಿಕ, ಇಂಗ್ಲೆಂಡ್ನವರು ಬಸವಣ್ಣನವರ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಅರಬತ್ತಲೆ ಅಕ್ಕಮಹಾದೇವಿ ಪುತ್ಥಳಿಯನ್ನು ತೆರವುಗೊಳಿಸಲೇಬೇಕು. ಪ್ರಾರಂಭಿಸಲೇಬೇಕು.
ವಿಶ್ವಗುರು ಬಸವಣ್ಣನವರಿಗೆ ಬಸವ ಅಧ್ಯಯನ ಪೀಠ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಇರತಕ್ಕಂಥ ಅರಬತ್ತಲೆಯ ಅಕ್ಕ ಮಹಾದೇವಿ ವಿಗ್ರಹವನ್ನ ಅದರ ಬದಲಾಗಿ ಬಸವ ಅಧ್ಯಯನ ಪೀಠವನ್ನು ಎಲ್ಲ ವಿಶ್ವವಿದ್ಯಾಲಯ ಸ್ಥಾಪಿಸಲೇಬೇಕು. ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಬಸವ ಅಧ್ಯಯನ ಪೀಠವನ್ನು ಸ್ಥಾಪಿಸಲೇಬೇಕು. ಪೀಠವನ್ನು ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಪೀಠವನ್ನು ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಕರ್ನಾಟಕದಲ್ಲಿ ವಚನ ವಿಶ್ವವಿದ್ಯಾಲಯ ಕರ್ನಾಟಕದ ದೇವಿಯ ಮೂರ್ತಿಯನ್ನ ವಿಕೃತ ಮನಸ್ಸಿನವರು ಸ್ಥಾಪಕ ಮಹಾದೇವಿಯ ಮೂರ್ತಿಯನ್ನ ತೆರವುಗೊಳಿಸಲೇಬೇಕು. ಲಿಂಗಾಯತಕ್ಕೆ ಅಲ್ಪಸಂಖ್ಯಾತ ಮಾನ್ಯತೆಯನ್ನ ಲಿಂಗಾಯತ ಧರ್ಮ ಸ್ವತಂತ್ರಗೊಳ್ಳಲೇಬೇಕು. ಲಿಂಗಾಯತ ಧರ್ಮ ಲಿಂಗಾಯತ ಧರ್ಮ ಸ್ವತಂತ್ರಗೊಳ್ಳಲೇ ಲಿಂಗಾಯತ ಧರ್ಮ ಅಲ್ಪಸಂಖ್ಯಾತ ಮಾನ್ಯತೆಯನ್ನ ಅಳಕಟ್ಟೆ ಸ್ಥಾಪಿಸಲೇಬೇಕು. ಪೀಠ ಸ್ಥಾಪಿಸಲೇಬೇಕು. ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಅಕ್ಕ ಮಹಾದೇವಿ ತೆರವುಗೊಳಿಸಲೇಬೇಕು. ವಚನ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲೇಬೇಕು. ಶರಣಾರ್ಥಿಗಳು